ನಮಸ್ತೆ. ಬೆಂಗಳೂರು ಜಲ್ಸೂರು ಹೈವೇ ಮೇನ್ ರೋಡಿಂದ ಜಸ್ಟ್ ನೋಡಿ, ಅಲ್ಲಿ ಲಾರಿ ಹೋಯ್ತಾ ನೋಡಿ, ಅದೇ ಹೈವೇ. ನಾಮಂಗಲ ಬೆಂಗಳೂರು ಮಾಗಡಿ ಹೈವೇ. ಅದು ಹೈವೇಯಿಂದ ಜಸ್ಟ್ ಒಂದು 40 ಮೀಟ್ರಿಂದ 50 ಮೀಟ್ರು ಹೀಗೆ ಬಂದರೆ ಇದೇ ಜಾಗ ನೋಡಿ. ಇದೇನು ನೋಡ್ತಾ ಇದ್ದೀರಾ ಈಗ ಜಾಗ, ಇದೇ ಜಾಗ. 2.5 ಎಕರೆ, 2 ಎಕರೆ 24 ಗುಂಟೆ ಜಾಗ. 2 ಎಕರೆ 24 ಗುಂಟೆ. ತುಂಬ ಚೆನ್ನಾಗಿದೆ ಜಾಗ, ಅದ್ದೂರಿಯಾಗಿದೆ. ವಿಲೇಜ್ ಪಕ್ಕನೇ ಜಾಗ, ಹೈವೇ ಪಕ್ಕದ್ದೇ ಜಾಗ. ಹೈವೇಯಿಂದ ಜಸ್ಟ್ 40 ಮೀಟ್ರ್ 50 ಮೀಟ್ರ್ ಜಾಗ ನೋಡಿ. ಇದೆ ವಿಲೇಜ್ ಪಕ್ಕದ್ದೇ ಜಾಗ. ಮಾಗಡಿಯಿಂದ ನಿಮಗಿಲ್ಲಿಗೆ, ಮಾಗಡಿಯಿಂದ ಒಂದು 40 ಕಿಲೋಮೀಟ್ರ್ ಆಗ್ಬೋದು, 35-40 ಕಿಲೋಮೀಟ್ರ್ ಮಾಗಡಿಯಿಂದ ನೋಡಿ. ಈಗೇನು ನೋಡ್ತಾ ಇದ್ದೀವ ಜಾಗ, ರೆಡ್ ಸ್ಟಾಲ್ ಮಣ್ಣು, ಕೆಂಪು ಮಣ್ಣು ನೋಡಿ. ಕೆಂಪು ಮಣ್ಣು ಹುಡುಕ್ತಾ ಇರ್ತೀರಲ್ಲ ಅವ್ರಿಗೆ ತುಂಬ ಚೆನ್ನಾಗಿದೆ ಜಾಗ ಇದು. ರೆಡ್ ಸ್ಟಾಲ್ ಮಣ್ಣು, ಕೆಂಪು ಮಣ್ಣು. ಬೋರ್ ಇದೆ, ರನ್ನಿಂಗ್ ಬೋರ್ ಇದೆ. ಕರೆಂಟು ಎಲ್ಲ ತುಂಬ ಚೆನ್ನಾಗಿದೆ, ಸೌಕರ್ಯ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಟೆಂಪೋ ಬರ್ತದಲ್ಲ, ಅದೇ ಹೈವೇ. ಮಾಗಡಿ ಬೆಂಗಳೂರು ನಾಮಂಗಲ ಜಲ್ಸೂರು ಹೈವೇ ಅದು. ಇದೇ ಜಾಗ. ಕಬ್ಬು ಹಾಕಿದ್ದಾರೆ, ಕಬ್ಬು ಹಾಕಿ ಎಲ್ಲ ಕಡ್ದು ಕಟಾವು ಮಾಡಿದ್ದಾರೆ. ಕಬ್ಬು ಗದ್ದೆ ಪೈರು ಸೇರಿದಂಗೆ ಕಬ್ಬನ್ ಕೂಡ. ಇದೇನು ಕಾಂಗ್ರೆಸ್ ಗಿಡ ಕಾಣ್ತದಲ್ಲ, ಈ ಕಾಂಗ್ರೆಸ್ ಗಿಡ ಇದು ಸೇವಂತ್ಕೊಂಡಂಗೆ ಈ ಜಾಗ. ತುಂಬ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೇ ತೊರೆ, ಹೇಮಾವತಿಗೆ ಹೋಯ್ತದಲ್ಲ ನೀರು, ಮರ್ಕಳ್ಳಿ ಡ್ಯಾಮ್ ಬರುವಂಥ ತೊರೆ ಇದು ಪಕ್ಕದಲ್ಲಿ. ಈ ರಸ್ತೆ, ಈ ಜಾಗ ಇದೆಲ್ಲ ಹೊಂದ್ಕೊಂಡಂಗೆ, ರಸ್ತೆ ಹೊಂದ್ಕೊಂಡಂಗೆ ಇದೇ ಹೊಳೆ, ಸಂಸ ಹೊಳೆ. ಹೇಮಾವತಿ ನೀರು ಬರ್ತದಲ್ಲ ಹೊಳೆ, ಇದೇ ಹೊಳೆಗೆ ಹೊಂದ್ಕೊಂಡಂಥ ಜಾಗ ಇದು. ಹೊಳೆಯಲ್ಲಿ ನೀರಿಲ್ಲ, ಖಾಲಿ ಹೊಳೆ ಈಗ. ನೋಡಿ, ಇದೇ ಹೊಳೆಗೆ ಹೊಂದ್ಕೊಂಡಂಥ ಜಾಗ ಇದು. ವಿಲೇಜ್ ಪಕ್ಕನೇ ಜಾಗ. ನೋಡಿ, ಇದು ಕಾಣ್ತಾ ಇದೆಯಲ್ಲ, ಇದು ಮಶಾಣ. ಇದು ಚಿಕ್ಕದಾಗಿ ಒಂದು ಮಶಾಣ ಇದೆ. ನೋಡೋರು ಈಗಲೇ ನೋಡ್ಕೊಬೇಡಿ, ಆಮೇಲೆ ಬಂದು ಮಶಾಣ ಅದೇ ಹೇಳ್ಬೇಕಾಗಿತ್ತು ನೀವು ಅಂದ್ಬೇಡಿ. ಪಕ್ಕದಲ್ಲೇ ಮಶಾಣ ಇದೆ, ಒಂದು ಮಶಾಣದ ಪಕ್ಕದ್ದೇ ಜಾಗ, ವಿಲೇಜ್ ಪಕ್ಕದ್ದೇ ಜಾಗ. 2 ಎಕರೆ 24 ಗುಂಟೆ. ಒಂದು ಗುಂಟೆಗೆ 2,20,000 ಹೇಳ್ತಾರೆ. ಕೂತ್ಕೊಂಡು ನೆಗೋಷಿಯಬಲ್ ಆಗುತ್ತೆ. ಒಂದು ಗುಂಟೆಗೆ 2,24,000 ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಇದು ದೇವಸ್ಥಾನ ಅದು.